ಇದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಅಪ್ಡೇಟ್. 8 ಜನರ ಜೀವ ಹೋಗಿದೆ. ಅದರಲ್ಲಿ ಸುಮಾರು 3 ಜನ ಮಕ್ಕಳು ಅನ್ನುವಂತ ಮಾಹಿತಿ, ಒಂದು ಸಣ್ಣ ಮಗು ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಬೌರಿಂಗ್ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೀತಾ ಇದ್ದಾರೆ ಮುಖ್ಯಮಂತ್ರಿಗಳು. ಹೇಗಾಯಿತು ಘಟನೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸಿದ್ರಿ. ಈಗ ಆ ಮೃತದೇಹಗಳಿರುವಂತಹ ಬೌರಿಂಗ್ ಆಸ್ಪತ್ರೆ ಅಲ್ಲಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಟ್ಟು ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದೃಶ್ಯಗಳು ಇನ್ನಷ್ಟೇ ಸಿಗಬೇಕು, ಬಟ್ ನಮ್ಮ ಪ್ರತಿನಿಧಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸುಮಾರು 8 ಜನ ಸಾವನ್ನಪ್ಪಿರುವಂತಹ ಮಹಾ ದುರಂತ ಇದು. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ದೌಡಾಯಿಸಿದ್ದಾರೆ. ಅಲ್ಲಿ 8 ಮೃತದೇಹಗಳನ್ನ ಇರಿಸಲಾಗಿದೆ. ಅದರಲ್ಲಿ 3 ಜನ ಮಕ್ಕಳು, ಒಂದು ಸಣ್ಣ ಮಗು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಹಾಗಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆಯುತ್ತಾ ಇದ್ದಾರೆ. ಸಂಜೆ ಸುಮಾರು 4:15 ಗಂಟೆಯ ನಂತರದಿಂದ ಈ ರೀತಿ ಧಾರಾಕಾರವಾಗಿ ಮಳೆಯಾಗುವುದಕ್ಕೆ ಶುರುವಾಗಿತ್ತು. ಏಕಾಏಕಿ ಕಾರ್ಮೋಡ ಆವರಿಸಿಬಿಟ್ಟು, ಸಂಜೆಯ ಬೆಳಕು ಹೋಗಿ ಕತ್ತಲು ಆವರಿಸಿಬಿಟ್ಟು, ಆಲಿಕಲ್ಲು ಮಳೆ ಸುರಿಯೋದಕ್ಕೆ ಆರಂಭ ಆಗ್ಬಿಡ್ತು. ಆಲಿಕಲ್ಲು ಮಳೆ ಆಗ್ತಾ ಇದ್ದ ಹಾಗೆ ಬೆಂಗಳೂರಿಗರೆಲ್ಲ ಸಂಭ್ರಮ ಪಟ್ಟರು ಒಂದು ಹಂತದಲ್ಲಿ. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಬೆಂಗಳೂರು ಕಾದ ಕೆಂಡದ ರೀತಿ ಭಾಸವಾಗ್ತಾ ಇತ್ತು. ರಾತ್ರಿ ಆದ್ರೆ ನಿದ್ದೆ ಬರಲ್ಲ, ಫ್ಯಾನ್ ಹಾಕಿದ್ರು ಶಕೆ, ವಿಪರೀತವಾದಂಥ ಆ ಶಾಖಕ್ಕೆ ಬೆಂಗಳೂರಿನ ಜನ ತತ್ತರಿಸಿ ಹೋಗಿದ್ದು. ಹಾಗಾಗಿ ಮಳೆ ಆಗ್ತಾ ಇದ್ದ ಹಾಗೆ ಎಲ್ಲರೂ ಹಬ್ಬ ಭೂಮಿ ತಂಪಾಯಿತು ಅಂತ ಖುಷಿ ಪಟ್ಟಿದ್ರು. ಆದ್ರೆ ಆ ಖುಷಿ ಕೆಲ ಕ್ಷಣ ಕೂಡ ಉಳಿಲಿಲ್ಲ. ಮೊದಲಿಗೆ ಮರಗಳು ಧರಾಶಾಹಿಯಾಗಿರೋ ಮಾಹಿತಿ ಲಭ್ಯ ಆಯಿತು, ವಾಹನಗಳು ಜಖಮ್ಮಾದಂಥ ಮಾಹಿತಿ ಲಭ್ಯ ಆಯಿತು. ಇದರ ಮಧ್ಯೆಯೇ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆ ಏನಿದೆ, ಪ್ರಮುಖ ಆಸ್ಪತ್ರೆ, ಆ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 8 ಜನ ಜೀವ ಕಳ್ಕೊಂಡ ಮಾಹಿತಿ ಲಭ್ಯ ಆಗುತ್ತೆ. ಆ ಕಾಂಪೌಂಡ್ ಯಾವ ರೀತಿ ಕುಸಿತು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಕಾಂಪೌಂಡ್ ಕುಸಿತಾ ಇದ್ದ ಹಾಗೆ ಅಕ್ಕಪಕ್ಕದಲ್ಲಿದ್ದಂತಹ ಜನ ಧಾರಾಕಾರ ಮಳೆಯ ನಡುವೆಯೂ ಕೂಡ ದೌಡಾಯಿಸ್ಕೊಂಡು ಬರ್ತಾರೆ ಆ ಜಾಗಕ್ಕೆ. ದೊಡ್ಡ ದೊಡ್ಡ ಬ್ಲಾಕ್ಗಳು, ಸುಲಭದಲ್ಲಿ ಅದನ್ನ ಎತ್ತಿ ಒಳಭಾಗದಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಗಾತ್ರದ ಕಾಂಪೌಂಡ್ ಕುಸಿದು ಬಿದ್ದಿರೋದು. ಆಳೆತ್ತರದ ಕಾಂಪೌಂಡ್ ಅದು ಕುಸಿದು ಬೀಳ್ತಾ ಇದ್ದ ಹಾಗೆ ಅದರ ಕೆಳಭಾಗದಲ್ಲಿ ಮಳೆಯಿಂದ ರಕ್ಷಣೆಗಾಗಿ ನಿಂತಿದ್ದವ್ರು ನೋಡಿ ಗಮನಿಸ್ತಾ ಇದ್ದೀರಿ. ಆ ಕಾಂಪೌಂಡ್ ಕುಸಿದಂತಹ ಜಾಗ ಅಲ್ಲೊಂದು ಮರ ಕೂಡ ಇದೆ. ಹಾಗಾಗಿ ಧಾರಾಕಾರವಾಗಿ ಸುರಿತಾ ಇದ್ದಂತಹ ಮಳೆಯ ನಡುವೆ ರಕ್ಷಣೆ ಪಡೆಯೋದಕ್ಕೆ ಅಂತ ಹೇಳಿ ಆ ಕಾಂಪೌಂಡ್ ಬಳಿ ನಿಂತಿದ್ದವರು, ಅಲ್ಲಿ ಹೋಗ್ತಾ ಇದ್ದಂತಹ ಪಾದಚಾರಿಗಳು, ಅಂಗಡಿಯನ್ನ ಹಾಕೊಂಡಿದ್ದವರು ಜೀವವನ್ನ ಕಳ್ಕೊಂಡಿದ್ದಾರೆ. 8 ಜನರ ಜೀವ ಹೋಗಿದೆ, 3 ಜನ ಮಕ್ಕಳು, ಅದರಲ್ಲಿ ಒಂದು ಮಗು ಕೂಡ ಇದೆ ಅನ್ನುವಂಥ ಮಾಹಿತಿ. ಕಾಂಪೌಂಡ್ ಕುಸಿತಾ ಇದ್ದ ಹಾಗೆ ಅಕ್ಕಪಕ್ಕದಲ್ಲಿದ್ದಂತಹ ಜನ ಓಡ್ಕೊಂಡು ಬರ್ತಾರೆ. ಆ ಬ್ಲಾಕ್ಗಳನ್ನ, ದೊಡ್ಡ ದೊಡ್ಡ ಸಿಮೆಂಟ್ ಬ್ಲಾಕ್ಗಳನ್ನ ಎತ್ತಿ ಕೆಳಭಾಗದಲ್ಲಿ ಸಿಕ್ಕಾಕೊಂಡವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಆದ್ರೆ ಅದು ಅಷ್ಟು ಸುಲಭ ಆಗಿರಲಿಲ್ಲ. ಶಿವಾಜಿನಗರ ಶಾಸಕರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್, ಘಟನೆಯ ಬಗ್ಗೆ ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ತಮಗೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸರ್? ಸದ್ಯಕ್ಕೆ ಏನು ಸಿಚುವೇಶನ್ ಇದೆ ಅಲ್ಲಿ? ನಾನು ಕೂಡ ಬೆಂಗಳೂರಿನ ಹೊರವಲಯದಲ್ಲಿದ್ದೆ. ನನಗೆ ಮಾಹಿತಿ ಬಂದು ನಾನು ಹೋಗ್ತಾ ಇದ್ದೀನಿ, ಒಂದು 20 ನಿಮಿಷದಲ್ಲಿ ಅಲ್ಲಿ ಇರ್ತೇನೆ. ನನಗೆ ಬಂದಿರತಕ್ಕಂತ ಮಾಹಿತಿ ತಡಗೋಡೆ ಕುಸಿದೋಗಿದೆ, ಅದರಲ್ಲಿ 7 ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಅಲ್ಲಿ ಬೌರಿಂಗ್ ಹಾಸ್ಪಿಟಲ್ ಹತ್ರ ಆ ಜಾಗಕ್ಕೆ ತೆರಳಿ ವೀಕ್ಷಣೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅದು ಏನಾಗಿದೆ ಅಂತ. ನಾನು ಕೂಡ ದಾರಿಯಲ್ಲಿದ್ದೇನೆ, ಒಂದು 20 ನಿಮಿಷದಲ್ಲಿ ಇರ್ತೇನೆ. ಇದು ಬಹಳ ಆಘಾತಕಾರಿಯಾದಂತ ಒಂದು ಘಟನೆ, ಬಹಳ ಶಾಕಿಂಗ್ ಘಟನೆ ಈ ತರ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿಗೆ ಹೋಗಿ ನೋಡಿ ನಾನು ತಮಗೆ ರಿಯಾಕ್ಟ್ ಮಾಡ್ತೇನೆ. ಖಂಡಿತ ಸರ್. ಈ ಜೀವ ಕಳ್ಕೊಂಡವರಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ ಅನ್ನೋದೇನಾದ್ರೂ ಲಭ್ಯ ಆಗಿದೆ ಸರ್ ಇನ್ಫಾರ್ಮೇಶನ್? ಇನ್ನೂ ಗೊತ್ತಿಲ್ಲ, ನಾನು ಹೋದ ನಂತರನೇ ನನ್ಗೆ ಗೊತ್ತಾಗುತ್ತೆ. ಸರ್, ಈ ಬೌರಿಂಗ್ ಹಾಸ್ಪಿಟಲ್ ಈ ಕಾಂಪೌಂಡ್ ಬಗ್ಗೆ ಯಾವತ್ತಾದ್ರೂ ಕಂಪ್ಲೇಂಟ್ ಬಂದಿದೆಯಾ ಸರ್? ಅಟ್ಲೀಸ್ಟ್ ಸ್ಥಳೀಯ ಅಧಿಕಾರಿಗಳಿಗೆ ಶಿಥಿಲಾವಸ್ಥೆಯಲ್ಲಿದೆ ಅನ್ನುವಂಥ ಇನ್ಫಾರ್ಮೇಶನ್? ಆ ಥರ ನೋಡಿದಂಗೆ ಆ ಥರ ಕಾಣ್ತಿರ್ಲಿಲ್ಲ ಗೋಡೆ. ಆ ಥರ ಬಹಳ ವೀಕ್ ಇದೆ ಅಂತ ಕಾಣ್ತಿರ್ಲಿಲ್ಲ. ಆ ಥರ ಯಾರು ಕಂಪ್ಲೇಂಟು ಕೂಡ ಮಾಡಿರಲಿಲ್ಲ, ನನ್ನ ತಿಳಿದ ಮಟ್ಟಕ್ಕೆ ಮಾಡಿರಲಿಲ್ಲ.
ಬಟ್ ಏನಾಗಿದೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಅಷ್ಟು ಶಾಕಲ್ಲಿ ನಾನು ಕೂಡ ಇದ್ದೇನೆ, ಈ ಥರ ಆಗುತ್ತೆ ಅಂತ ಆದರೆ. ಸೊ ನಾನು ಎಲ್ಲ ಮಾಹಿತಿ ತಗೊಂಡು ತಮಗೆ ವಿಸ್ತಾರವಾಗಿ ನಾನು ಮಾತಾಡ್ತೇನೆ. ಓಕೆ ಸರ್. ಸರ್, ಈಗ ರಕ್ಷಣಾ ಕಾರ್ಯಾಚರಣೆ ಅಲ್ಲಿ ಕ್ಲಿಯರೆನ್ಸ್ ಅದೆಲ್ಲಾನು ಕಂಪ್ಲೀಟ್ ಆಗಿಬಿಟ್ಟಿದೆಯಾ ಸರ್? ಅದೇನಾದ್ರೂ ಇನ್ಫಾರ್ಮೇಶನ್ ಕೊಟ್ರಾ? ಇನ್ನು ನಡೀತಾ ಇದೆ, ಇನ್ನು ನಡೀತಾ ಇದೆ. ನಾನು ಅದೇ ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಮೀಡಿಯಾ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಇದಾದ ನಂತರ ನಾನು ಮಾತಾಡ್ತೇನೆ ಅಂತ. ರೈಟ್ ಸರ್, ರೈಟ್ ನಿಶ್ಚಿತವಾಗ್ಲೂ ತಪ್ಪುತ್ತೆ ಮಾತಾಡ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ರಿಜ್ವಾನ್ ಅರ್ಷದ್ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಶಿವಾಜಿನಗರ ಕ್ಷೇತ್ರದ ಶಾಸಕರು, ಅವರ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಜಾಗ ಇದು. ಬೌರಿಂಗ್ ಹಾಸ್ಪಿಟಲ್ ಶಿವಾಜಿನಗರದಲ್ಲಿರುವಂಥ ಹಾಸ್ಪಿಟಲ್. ಆ ಹಾಸ್ಪಿಟಲ್ನ ಗೋಡೆ ಕುಸಿತ ಆಗಿದೆ. ಅವರು ಕೂಡ ಹೊರಗಡೆ ಇದ್ದಾರಂತೆ. ಇನ್ನೊಂದು 20 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ತೀನಿ. 7 ಜನ ಸಾವನ್ನಪ್ಪಿದ್ದಾರೆ ಅನ್ನೋದು ನನಗೆ ಸಿಕ್ಕಿರುವಂಥ ಮಾಹಿತಿ ಅನ್ನುವಂಥ ಇನ್ಫಾರ್ಮೇಷನ್ನ ಶಾಸಕರು ನೀಡ್ತಾ ಇದ್ರು. ಜೊತೆಗೆ ಆ ಕಾಂಪೌಂಡ್ ನೋಡೋದಕ್ಕೆ ಶಿಥಿಲಾವಸ್ಥೆಯಲ್ಲಿ ಇರೋ ರೀತಿ ಅದು ಕಾಣಿಸ್ತಿರ್ಲಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ಯಾರು ಕೂಡ ಕಂಪ್ಲೇಂಟ್ ಕೂಡ ಮಾಡಿ ನನ್ನ ಗಮನಕ್ಕಿರಲಿಲ್ಲ ಅನ್ನುವಂಥ ಇನ್ಫಾರ್ಮೇಷನ್ ಅನ್ನ ರಿಜ್ವಾನ್ ಅರ್ಷದ್ ಅವರು ಕೊಡ್ತಾ ಇದ್ರು. ಸದ್ಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಘಟನಾ ಸ್ಥಳಕ್ಕೆ ವಿಸಿಟ್ ಅನ್ನ ಮಾಡಿದ್ದಾರೆ. ಘಟನೆ ನಡೆದಂತಹ ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಬೌರಿಂಗ್ ಆಸ್ಪತ್ರೆಯತ್ತ ದೌಡಾಯಿಸಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಹಾಗೆ ಅಧಿಕಾರಿಗಳ ದಂಡು ಅಲ್ಲಿದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ನೀಡುವಂತಹ ಕೆಲಸ ಅಧಿಕಾರಿಗಳಿಂದ ಆಗ್ತಾ ಇದೆ.